भारत स्काउट्स एंड गाइड्स कर्नाटक की ओर से प्रतिष्ठित कर्नाटक राज्य पुरस्कार मिलने की खुशी में यादगीर के सबा हाई स्कूल और सबा प्राइमरी स्कूल के 4 होनहार छात्रों के सम्मान में एक भव्य अभिनंदन समारोह आयोजित किया गया। कार्यक्रम से पूर्व शहर में निकाली गई शानदार रैली सम्मान समारोह की शुरुआत से पहले शहर में एक उत्साहपूर्ण रैली निकाली गई, जहां स्थानीय लोगों ने पुरस्कार विजेता छात्रों का गर्मजोशी से स्वागत किया। इसके बाद स्कूल परिसर में आयोजित कार्यक्रम में स्कूल मैनेजमेंट द्वारा चारों विजेताओं को शॉल ओढ़ाकर और फूलों के गुलदस्ते भेंट कर सम्मानित किया गया। राज्य पुरस्कार से सम्मानित होने वाले छात्र: शमसुद्दीन जलाल साहब, कक्षा 10, स्काउट सेक्शन; श्रेया राघवेंद्र तड़ीबिड़ी, कक्षा 10, गाइड सेक्शन; प्रथम विनोद जाधव, कक्षा 5, कब सेक्शन; माहिर हजरत साहब, बुलबुल सेक्शन। इस अवसर पर सबा हाई स्कूल की प्रिंसिपल शबाना मैडम, नागरत्ना अनपुर, नागरत्ना पाटिल, स्काउट व गाइड लीडर्स, शिक्षक और बड़ी संख्या में अभिभावक व छात्र मौजूद रहे। स्कूल प्रबंधन ने छात्रों की इस सफलता को उनकी कड़ी मेहनत, शिक्षकों के मार्गदर्शन और अभिभावकों के सहयोग का परिणाम बताते हुए उनके उज्जवल भविष्य की कामना की। ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಯಾದಗಿರಿ ಜಿಲ್ಲೆ ವತಿಯಿಂದ ಡಿಗ್ರಿ ಕಾಲೇಜ್ ಹಾಗೂ ವುಮೆನ್ಸ್ ಡಿಗ್ರಿ ಕಾಲೇಜ್ ಮತ್ತು ಸಭಾ ಸ್ಕೂಲಿಂದ ಒಟ್ಟು ಯಾದಗಿರಿ ಜಿಲ್ಲೆಯಿಂದ 6 ಮಕ್ಕಳು ಸ್ಕೌಟ್ಸ್ ಮತ್ತು ಗೈಡ್ಸ್, ಕಬ್ಸ್ ಮತ್ತು ಬುಲ್ಬುಲ್ಸ್, ರೋರ್ಸ್ ಮತ್ತು ರೇಂಜರ್ಸ್ ಟೋಟಲ್ 6 ಮಕ್ಕಳು ಯಾದಗಿರಿ ಜಿಲ್ಲೆಯಿಂದ ಮೊನ್ನೆ ನಡೆದಂಥ ರಾಜಭವನ ಬೆಂಗಳೂರಿನಲ್ಲಿ ಒಂದು ರಾಜ್ಯ ಪುರಸ್ಕಾರ ಪ್ರಶಸ್ತಿಯನ್ನು ಸಮಾರಂಭದಲ್ಲಿ ಮಾನ್ಯ ರಾಜ್ಯ ಸಚಿವರಾದಂಥ UT ಖಾದರ್ ಸರ್ ಮತ್ತು ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾದಂಥ PG ಸಿಂಧ್ಯಾ ಸರ್ ಅವರಿಂದ ವೇದಿಕೆಯ ಗಣ್ಯರೆಲ್ಲರಿಂದ ನಮ್ಮ ಯಾದಗಿರಿ ಜಿಲ್ಲೆಯ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಿಕೊಡಲಾಯಿತು। ಆ ಪ್ರಶಸ್ತಿಯ ಒಂದು ಸಮಾರಂಭವನ್ನು ನಮ್ಮ ಸಭಾ ಸ್ಕೂಲ್ ಈ ದಿನ ಯಾದಗಿರಿ ನಗರದಲ್ಲಿ ಗಾಂಧಿ ಚೌಕ್ ಮತ್ತು ಅಂಬೇಡ್ಕರ್ ಚೌಕ್ ಮೂಲಕ ಒಂದು ಜಾಥಾ ಮೂಲಕ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿ ಇವತ್ತು ಒಂದು ಸಭೆಯನ್ನು ಆಯೋಜಿಸಿ ಆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಒಂದು ಸ್ಪಿರಿಟ್ ತುಂಬತಕ್ಕಂಥ ಒಂದು ಸಭೆಯನ್ನು ಇವತ್ತು ನಡೆಸಲಾಯಿತು। ಅದೇ ರೀತಿ ಈ ಸಭೆಯಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಹೆಚ್ಚಿನ ಮಕ್ಕಳನ್ನು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಮೆರುಗು ನೀಡಿ ಈ ಕಾರ್ಯಕ್ರಮದಲ್ಲಿ ಒಂದು ಸಭಾ ಸ್ಕೂಲಿನ ಪ್ರಾಂಶುಪಾಲರಾದಂಥ ಸಬನಾ ಮೇಡಮ್ ಮತ್ತು ನಮ್ಮ ಗೈಡ್ ಯೂನಿಟಿನ ಕ್ಯಾಪ್ಟನ್ಗಳು ಮತ್ತು ಸ್ಕೌಟ್ಸ್ ಮಾಸ್ಟರ್ ಮತ್ತು ಈ ಸ್ಕೂಲಿನ ಎಲ್ಲ ಮಕ್ಕಳು ಶಿಕ್ಷಕ ವೃಂದವೂ ಸಹ ಭಾಗವಹಿಸುವ ಮೂಲಕ ಮತ್ತು ನಮ್ಮ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಆರ್ಗನೈಸರ್ ಆದಂಥ ನಾಗರತ್ನ ಪಾಟೀಲ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚುವ ಮೂಲಕ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಈ ಒಂದು ಸದುಪಯೋಗ ಆಗಲಿ ಅನ್ನುವ ಮೂಲಕ ಇವತ್ತಿನ ಕಾರ್ಯಕ್ರಮ ಜಾಥವನ್ನು ಮಾಡುವ ಮೂಲಕ ಯಾದಗಿರಿ ಜಿಲ್ಲೆಗೆ ಒಂದು ಮೆರುಗು ತಂದು ಕೊಟ್ಟಂಥ ಮಕ್ಕಳಿಗೆ ಶುಭಾಶಯಗಳು ಮತ್ತು ಸಭಾ ಸ್ಕೂಲಿನ ಪ್ರಾಂಶುಪಾಲರಿಗೂ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಕಾರ್ಯಕ್ರಮದ ನಿಮಿತ್ತ ಅವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಚ್ಛಿಸ್ತೀನಿ। ಧನ್ಯವಾದಗಳು। ನನ್ನ ಹೆಸರು ಶಂಸುದ್ದೀನ್, ನಾನು 10ನೇ ತರಗತಿಯಿಂದ ಓದ್ತಾ ಇದ್ದೀನಿ। ನನ್ನ ಅಪ್ಪನ ಹೆಸರು ಜಲಾಲ್ ಸಾಬು। ನಾನು 3 ವರ್ಷದಿಂದ ಸಭಾ ಸ್ಕೂಲ್ ಸ್ಕೌಟ್ ಜಾಯ್ನ್ ಆಗೀನಿ। ನಾನು 10ನೇ ತರಗತಿಯಲ್ಲಿ ಓದಾತೀನಿ। ನಾನು ತುಂಬ ಥ್ಯಾಂಕ್ಸ್ ಅಂತೀನಿ ನಮ್ಮ ಪ್ರಿನ್ಸಿಪಲ್ ಮೇಡಮು, ನಮ್ಮ ಮುನೇಶ್ವರ್ ಸರು, ಪಾರ್ವತಿ ಮ್ಯಾಮ್ ಅವ್ರಿಗೋಸ್ಕರಲ್ಲೇ ನಾನು ರಾಜ್ಯ ಪುರಸ್ಕಾರ ಅವಾರ್ಡಿಗೆ ಹೋಗಿ ಬಂದೀನಿ। ಅಲ್ಲಿ ಹೋಗೋದಾಗ ಭಾಳ ಖುಷಿಯಾಯಿತು। ಸರ್ ಅವರಿಗೆ ತುಂಬ ಧನ್ಯವಾದ। ಎಲ್ಲರಿಗೂ ನಮಸ್ಕಾರ। ನನ್ನ ಹೆಸರು ಶ್ರೇಯಾ, ನಾನು 10ನೇ ತರಗತಿಯ ವಿದ್ಯಾರ್ಥಿನಿ। ನಮ್ಮ ಅಪ್ಪನ ಹೆಸರು ರಾಘವೇಂದ್ರ ತಡಿಬಿಡಿ। ನಾನು ಈ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸೇರಿ 3 ವರ್ಷ ಆಯಿತು। ನಾನು ಈ ಸಭಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಮತ್ತು ಪಾರ್ವತಿ ಮ್ಯಾಮ್, ರಾಧಾ ಮ್ಯಾಮ್, ಮನೇಶ್ವರ್ ಸರ್ಗೆ ತುಂಬ ಧನ್ಯವಾದ ಹೇಳಲು ಬಯಸುತ್ತೇನೆ। ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು। ನಾನು ಮುಂದೆ IAS ಆಗುವ ಇಚ್ಛೆ ಇದೆ ನನಗೆ। ಆ ಹುದ್ದೆ ಸೇರಲು ನನಗೆ ಇದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಹಾಯ ಮಾಡುತ್ತೆ ಎನ್ನಲು ಆಶಿಸುತ್ತೇನೆ। ನಾನು ರಾಜ್ಯ ಪುರಸ್ಕಾರ ಅವಾರ್ಡ್ ಇಸ್ಕೋಕ್ಕೆ ಹೋದಾಗ ನಂಗೆ ತುಂಬ ಖುಷಿ ಆಯಿತು। ಅವರೆಲ್ಲ ಮ್ಯಾನೇಜ್ಮೆಂಟ್ ತುಂಬ ನಮಗೆ ವೆಲ್ಕಮ್ ಮಾಡಿದರು, ತುಂಬ ಹೃದಯದಿಂದ ವೆಲ್ಕಮ್ ಮಾಡಿದರು। ಮತ್ತು ಇವತ್ತು ನಮ್ಗೆ ರ್ಯಾಲಿ ಮಾಡಿಸಿದ್ರು ಇಲ್ಲಿಂದ ಗಾಂಧಿ ಚೌಕ್ಲಿಂದ ಮತ್ತು ಅಲ್ಲಿಂದ ಅಂಬೇಡ್ಕರ್ ಚೌಕ್ಗೆ। ನಾನು ತುಂಬ ಖುಷಿಯಾಗಿದ್ದೇನೆ। ಮತ್ತು ಇಲ್ಲಿ ನಮಗೆ ಸ್ಪೀಚ್ ಎಲ್ಲ ಕೊಟ್ಟಿದ್ದರು, ಮುಂದೆ ಹೆಂಗಾಗಬೇಕು ಹೆಂಗಿಲ್ಲ, ಮುಂದಿಂದು ನಮ್ಮದು ಈ ಆಕ್ಯುಪೇಷನ್ ಹೆಂಗೆ ಸೇರಬೇಕು ಎಲ್ಲ ಹೇಳಿದರು। ಧನ್ಯವಾದಗಳು।